ಸ್ನೇಹಿತರೆ ನಮಸ್ಕಾರ. ಹಿಂದೆ ಎಲ್ಲರ ಹತ್ರ ವಾಚ್ ಇರ್ತಾ ಇರಲಿಲ್ಲ, ಆದರೆ ಎಲ್ಲರ ಹತ್ರ ಸಮಯ ಇರ್ತಾ ಇತ್ತು. ಇವತ್ತು ಎಲ್ಲರ ಹತ್ರ ವಾಚ್ಗಳಿದ್ದಾವೆ, ಆದರೆ ಸಮಯ ಮಾತ್ರ ಯಾರ ಹತ್ರನೂ ಇಲ್ಲ. ಒಂದು LKG ಮಗುವಿಂದ ಹಿಡಿದು ಪ್ರಧಾನಮಂತ್ರಿಗಳವರೆಗೆ ಯಾರನ್ನು ಬೇಕಾದರೂ ಕೇಳಿ ನಾವು ಬ್ಯುಸಿ, ಸಮಯ ಇಲ್ಲ ಅಂತಲೇ ಹೇಳ್ತಾರೆ. ಆದರೆ ವಾಸ್ತವದಲ್ಲಿ ಸಮಯ ಯಾರಿಗೂ ಇಲ್ವಾ ಅಂತ ಪ್ರಶ್ನೆ ಕೇಳೋದಾದರೆ ಸಮಯ ಇದೆ, ಆದರೆ ಅದು ಆದ್ಯತೆಯ ಮೇರೆಗೆ ನಿರ್ಣಯ ಆಗುತ್ತೆ. ನಮ್ಮ ವೃತ್ತಿಗೆ ಪ್ರವೃತ್ತಿಗೆ ಸಮಯ ಹೊಂದಿಸ್ಕೊಳ್ಳೋ ರೀತಿ ಸಾವು ನೋವುಗಳಿಗೆ ಶುಭ ಅಶುಭ ಕಾರ್ಯಗಳಿಗೆ ಸಮಯ ಹೊಂದಿಸ್ಕೊಳ್ಳೋಕ್ಕಾಗಲ್ವಾ? ಆಗುತ್ತೆ. ಆದರೆ ಇಂದಿನ ಹಣ ಕೇಂದ್ರಿತ ಪ್ರಪಂಚದಲ್ಲಿ ಬಹುತೇಕರು ಸಮಯ ನಿಗದಿ ಹಿಂದೆ ಒಂದು ಸ್ವಾರ್ಥವನ್ನು ಹೊಂದಿರ್ತಾರೆ. ನನಗೆ ಇದರಿಂದ ಏನು ಲಾಭ ಅಂತ ಹೇಳಿ ಒಂದು ಲೆಕ್ಕವನ್ನು ಹಾಕ್ತಾರೆ. ಆದರೆ ಒಂದು ಸತ್ಯವನ್ನು ತಿಳ್ಕೊಳ್ಳಿ, ನಮ್ಮ ಕುಟುಂಬ ವರ್ಗದವರಿಗೆ, ಬಂಧು ಬಳಗಕ್ಕೆ, ಸ್ನೇಹಿತರಿಗೆ ನಾವು ಕೊಡಬಹುದಾದಂತಹ ಒಂದು ಅಮೂಲ್ಯವಾದ ಉಡುಗೊರೆ ಅಂದರೆ ಅದು ನಮ್ಮ ಸಮಯ. ನಾವು ಹಣದಿಂದ ಖರೀದಿ ಮಾಡದಂತಹ ಉಡುಗೊರೆ ಅಲ್ಲ. ಆದರೆ ಅನೇಕ ಜನ ಮೂರ್ಖರು ಇವತ್ತು ತಮ್ಮ ಆರೋಗ್ಯಕ್ಕೂ ಸಮಯ ಕೊಡದೇನೆ, ವಿಶ್ರಾಂತಿಗೂ ಸಮಯ ಕೊಡದೇನೆ ಅವಿರತವಾಗಿ ದುಡಿದು ಸಂಪತ್ತನ್ನು ಗಳಿಸಿಟ್ಟಿರ್ತಾರೆ. ಆದರೆ ಆ ಸಂಪತ್ತನ್ನು ಅನುಭವಿಸುವಷ್ಟು ಸಮಯ ಇಲ್ಲದೇನೆ ಅಕಾಲದಲ್ಲೇ ಸಮಾಧಿ ಸೇರ್ತಾ ಇರೋದು ಮಾತ್ರ ವಿಪರ್ಯಾಸದ ಸಂಗತಿ. ಸಮಯ ಅನ್ನೋದು ಅಮೂಲ್ಯ ನಿಜ, ಆದರೆ ಸಮಯ ನಿರ್ವಹಣೆಯ ಒಂದು ಕಲೆಯನ್ನು ಕಲ್ತ್ಕೊಂಡ್ರೆ ನಾವು ಎಲ್ಲವನ್ನೂ ಸಹ ಸಂಭಾಳಿಸ್ಬೋದಾಗಿರುತ್ತೆ. ಈ ಕುರಿತು ನಾವು ಚಿಂತನೆ ಮಾಡೋ ಅಗತ್ಯ ಇದೆ. ಆದರೆ ಒಂದು ಎಚ್ಚರಿಕೆಯ ಮಾತು, ಸಮಯ ಸಾಧಕರ ಬಗ್ಗೆ ನಾವು ಎಚ್ಚರದಿಂದ ಇರಬೇಕು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.